ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ ಅಂದರೆ ಅದು ಮೂಡಾ ಪ್ರಕರಣವಾಗಿರುತ್ತೆ. ಆ ಒಂದು ಪ್ರಕರಣದ ದೂರುದಾರರ ಸ್ನೇಹಮಯಿ ಕೃಷ್ಣ ಅವರಾಗಿರ್ತಾರೆ. ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಈ ಒಂದು ಪ್ರಕರಣ ಸದ್ದು ಮಾಡಿರುತ್ತೆ ಅಂತಲೇ ಹೇಳ್ಬೋದು. ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅಂದಿನಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೂಡ ಕೋರ್ಟ್ ಮುಂದೆ ಮತ್ತು ತನಿಖೆಯ ಒಂದು ಅಧಿಕಾರಿಗಳ ಮುಂದೆ ಕೂಡ ಇಟ್ಟಿದ್ದರು. ಈಗಲೂ ಕೂಡ ಇದು ಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಅದೇ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮೂಡಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ದೂರುದಾರ ಏನಿದ್ದಾರೆ ಹಲವಾರು ಜನರ ಮೇಲೆ ಒಂದು ಆರೋಪವನ್ನು ಮಾಡಿದ್ರು. ಆ ಸೈಟ್ಗಳಲ್ಲಿ ಕಬಳಿಕೆ ಆಗಿದೆ ಅನ್ನುವಂಥದ್ದು. ಅದರಲ್ಲಿ CM ಸಿದ್ದರಾಮಯ್ಯನವರ ಹೆಸರು ಕೂಡ ಬಂತು. ಅದರ ಪತ್ನಿಯವರ ಹೆಸರಿನ ಮೇಲೆ ಸುಮಾರು 14 ಸೈಟ್ಗಳನ್ನು ಅವರ ಪತ್ನಿಯ ಹೆಸರಿಗೆ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ನಿರಂತರವಾಗಿ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮೂಡಾ ಕೇಸಿಗೆ ನಿರಂತರವಾಗಿ ಕೋರ್ಟುಗಳಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಇವತ್ತು ಇದೇ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ದೂರುದಾರ ಏನಿರ್ತಾನೆ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇವತ್ತು ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ CCB ಅಧಿಕಾರಿಗಳು ನೇರವಾಗಿ ಬಂದು ಸ್ನೇಹಮಯಿ ಕೃಷ್ಣ ಹಾಗೂ ಆತನ ಮಗನ ಜೊತೆ ಕೂಡ ಇರ್ತಾರೆ, ವಿವೇಕ್ ಜೊತೆ. ಆ ಸಂದರ್ಭದಲ್ಲಿ CCB ಅಧಿಕಾರಿಗಳು ಒಂದು ಜೀಪಿನ ಮುಖಾಂತರ ಬಂದು ಅಲ್ಲಿ ನೇರವಾಗಿ ಈ ಒಂದು ಸ್ನೇಹಮಯಿ ಕೃಷ್ಣನನ್ನ ವಶಕ್ಕೆ ಪಡೆದುಕೊಂಡು CCB ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕೂಡ ಅರೆಸ್ಟ್ ಅಂದರೆ ಸರ್ಚಿಂಗ್ ವಾರೆಂಟ್ ಅನ್ನ ತೆಗೆದುಕೊಂಡು ಅವರ ಮನೆಯನ್ನು ಕೂಡ ಪರಿಶೀಲನೆಯನ್ನ ಮಾಡಲಿಕ್ಕೆ ಅಲ್ಲಿ ಕೂಡ 10ಕ್ಕೂ ಹೆಚ್ಚು CCB ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಹಿಂದೆ ಅಂದರೆ 2-3 ದಿನಗಳ ಹಿಂದೆ ಅಂದರೆ ಒಂದು ವಾರದ ಒಂದು ಮಟ್ಟಿಗೆ ನೋಡೋದಾದ್ರೆ ಈತ 2-3 ದಿನಗಳ ಹಿಂದೆ ಸ್ನೇಹಮಯಿ ಕೃಷ್ಣ ಏನಿರ್ತಾನೆ IT ಹಾಗೂ ED ಅಧಿಕಾರಿಗಳಿಗೆ ಒಂದು ದೂರನ್ನ ನೀಡಿರ್ತಾನೆ. ಮಾಜಿ ಆಯುಕ್ತ ಏನಿದ್ದಾನೆ ಅಂದರೆ DB ನಟೇಶ್ ಅಂತ ಮಾಜಿ ಆಯುಕ್ತ ಏನಿದ್ದಾರೆ ಅವರ ವಿರುದ್ಧವಾಗಿ ಹಣವನ್ನು ಕೊಟ್ಟು ಮುಂಬಡ್ತಿ ಪಡೆದಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಇಟ್ಟು ಕೆಲವೊಂದಿಷ್ಟು ದಾಖಲಾತಿಗಳನ್ನು ED ಹಾಗೂ IT ಅಧಿಕಾರಿಗಳ ಮುಂದೆ ಸಲ್ಲಿಕೆಯನ್ನು ಮಾಡಲಿಕ್ಕೆ ಕೂಡ ಹೋಗಿ ದೂರನ್ನು ಕೂಡ ನೀಡಿರ್ತಾನೆ. ಅದರಲ್ಲಿ ಯಾರ್ಯಾರ ಹೆಸರು ತಳುಕು ಹಾಕೊಂಡಿರುತ್ತೆ ಅಂತಂದರೆ ನೇರವಾಗಿ ಸ್ನೇಹಮಯಿ ಕೃಷ್ಣ ಏನು ಒಂದು ಆರೋಪವನ್ನು ಮಾಡಿರ್ತಾನೆ, DB ನಟೇಶ್ ಏನಂತ ಇದ್ದಾರೆ ಮಾಜಿ ಮೂಡಾ ಆಯುಕ್ತ, ಈತ ಮುಂಬಡ್ತಿಗೋಸ್ಕರ ಸರ್ಕಾರದ CS ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀಡಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾನೆ. ಸುಮಾರು 1.5 ಕೋಟಿಗೂ ಹೆಚ್ಚು ಹಣವನ್ನು ಕಾರ್ನಲ್ಲಿ ಬಂದು ಅದರಲ್ಲಿ ಕೂಡ ಒಂದು 2-3 ಜನ ಕಾರಿನ ಒಳಗಡೆ ಕೂಡ ಇದ್ದರು. ಅವರು ಅಂದರೆ ಒಂದು 5 ಬ್ಯಾಗ್ಗಳ ಮುಖಾಂತರ ಹಣವನ್ನು ತೆಗೆದುಕೊಂಡು ಬಂದು ಶಾಲಿನಿ ರಜನೀಶ್ ಅವರ ಕಡೆ ಅವರ ಒಂದು ತಂಡಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿರ್ತಾರೆ. ಅದರಲ್ಲೂ ಈ ಶಾಲಿನಿ ರಜನೀಶ್ ಅವರ ಒಂದು ಫೋನ್ ಕರೆಗಳಾಗಿರಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ DB ನಟೇಶ್ ಅವರದ್ದು ಏನು ಫೋನ್ ಕರೆಗಳಾಗಿರ್ಬೋದು, ಮತ್ತು ಆ ಕಾರ್ನಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರನ್ನು ಮೆನ್ಷನ್ ಮಾಡಿ ಅವರ ಒಂದು ಫೋನ್ ಕರೆಗಳನ್ನು ನೀವೇನಾದರೂ ಪರಿಶೀಲನೆಯನ್ನು ಮಾಡಿದಾಗ ಸತ್ಯಾಸತ್ಯತೆಗಳು ಖಂಡಿತ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು IT ಹಾಗೂ ED ಅಧಿಕಾರಿಗಳ ಮುಂದೆ ದೂರುದಾರ ಸ್ನೇಹಮಯಿ ಕೃಷ್ಣ ನೀಡಿರ್ತಾನೆ. ಇದಕ್ಕೆ ದೂರು ನೀಡಿದಂಥ ಸಂದರ್ಭದಲ್ಲಿ ನಂತರ ಕೆಲವೊಂದು 2-3 ದಿನಗಳ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ಕೂಡ ಹರಿಬಿಡ್ತಾನೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಒಂದು ಹಗರಣ ನಡೆದಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅದು ಮುಂಬಡ್ತಿ ಪಡೆಯೋದಕ್ಕೋಸ್ಕರ ನಟೇಶ್ ಏನಿದ್ದಾರೆ ಮಾಜಿ ಮೂಡಾ ಆಯುಕ್ತ ಹಣವನ್ನು ನೀಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಶಾಲಿನಿ ರಜನೀಶ್ ಅವರಿಗೆ ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನು ಕೂಡ ಏನು ಹರಿಬಿಟ್ಟಿರ್ತಾನೆ. ಈ ಹಿಂದೆನೂ ಕೂಡ ಈ ಒಂದು ದೂರು ನೀಡಿದ ಮೇಲೂ ಕೂಡ ನಟೇಶ್ ಕೂಡ ಈತನನ್ನು ಸಂಪರ್ಕ ಮಾಡಲಿಕ್ಕೂ ಕೂಡ ಬಂದಿದ್ದಂತೆ. ಅಂದರೆ ಈತನ ಸಂಪರ್ಕವನ್ನು ಮಾಡಿ ಈ ಒಂದು ಕೇಸ್ನಿಂದ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ನನ್ನ ಜೊತೆ ಮಾತಾಡಲಿಕ್ಕೂ ಕೂಡ ಬಂದಿದ್ರು, ಹಣದ ಆಮಿಷವನ್ನು ಒಡ್ಡಿದ್ರು ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ್ದಾನೆ ಅಂತಲೇ ಹೇಳ್ಬೋದು ವಿಡಿಯೋದ ಮುಖಾಂತರ. ಆ ಒಂದು ಆಡಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ಸದ್ಯಕ್ಕೆ ಇದೇ ಒಂದು ದೂರು ಏನು ಆರೋಪವನ್ನು ಮಾಡಿರ್ತಾನೆ ಸ್ನೇಹಮಯಿ ಕೃಷ್ಣ, ಯಾರು ನಟೇಶ್ ಹಾಗೂ ಶಾಲಿನಿ ರಜನೀಶ್ ಅವರ ಮೇಲೆ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಕೂಡ ಅಂದರೆ ನಕಲಿ ವಿಡಿಯೋಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ವಿಡಿಯೋ ಯಾವಾಗ ಹರಿಬಿಡ್ತಾನೆ ಆ ಸಂದರ್ಭದಲ್ಲಿ ನಟೇಶ್ ಏನು ತನ್ನ ಮೇಲೆ ಆರೋಪವನ್ನು ಬರುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನೇರವಾಗಿ ಏನು ಮಾಜಿ ಮೂಡಾ ಆಯುಕ್ತ ಆಗಿರುವಂತಹ ನಟೇಶ್ ನೇರವಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಗರ ಪೊಲೀಸ್ ಆಯುಕ್ತರ ಬಳಿ ಹೋಗಿ ಆತನು ಕೂಡ ಮತ್ತೊಂದು ದೂರನ್ನು ನೀಡ್ತಾನೆ ಈ ಸ್ನೇಹಮಯಿ ಕೃಷ್ಣನ ವಿರುದ್ಧವಾಗಿ. ಅಂದರೆ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪವನ್ನು ಮಾಡಿದ್ದಾರೆ, ಮುಂಬಡ್ತಿಗೋಸ್ಕರ ನಾನು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ನನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಕಲಿ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ, ನನಗೆ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕಮಿಷನರ್ ಕಚೇರಿಗೆ ಹೋಗಿ ಯಾರು B ನಟೇಶ್ ಅವರು ಕೂಡ ಒಂದು ದೂರನ್ನು ನೀಡಿರ್ತಾರೆ. ಅದೇ ಒಂದು ದೂರಿನ ಆಧಾರದ ಮೇಲೆ ಇವತ್ತು CCB ಪೊಲೀಸರು
ನೇರವಾಗಿ ಅಂದರೆ ಆ ವಿಡಿಯೋಗಳನ್ನು ಏನು ನಕಲಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಏನು ನಟೇಶ್ ಮಾಡಿರ್ತಾನೆ, ಹಾಗಾಗಿ ಒಂದು ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಅಂದರೆ ಅವರ ಒಂದು ನಿವಾಸ ಮೈಸೂರಿನಲ್ಲಿರುವಂಥ ನಿವಾಸದಲ್ಲಿ ಈ ಒಂದು ವಿಡಿಯೋಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೂಡ 10ಕ್ಕೂ ಹೆಚ್ಚು CCB ಅಧಿಕಾರಿಗಳು ಮೈಸೂರಿನ ನಿವಾಸಕ್ಕೆ ಹೋಗಿ ಅವರ ಪತ್ನಿ ಏನು ಸ್ನೇಹಮಯಿ ಕೃಷ್ಣ ಅವರ ಪತ್ನಿಗೆ ಸರ್ಚ್ ವಾರೆಂಟನ್ನು ನೀಡಿ ಅಲ್ಲಿ ಮನೆಯಲ್ಲಿ ಕೂಡ ಕೆಲವೊಂದಿಷ್ಟು ಕಡತಗಳನ್ನು ಅಲ್ಲಿರುವಂಥ ಮನೆಯಲ್ಲಿ ಏನಾದರೂ ಆ ವಿಡಿಯೋಗಳನ್ನು ಈತನೇ ನಕಲಿಯಾಗಿ ಸೃಷ್ಟಿ ಮಾಡಿದ್ನ ಅಥವಾ ಇನ್ನೇನು ಅನ್ನುವಂಥ ಒಂದು ಸಂಬಂಧಪಟ್ಟಂಗೆ ಮನೆಯಲ್ಲಿ ಕೂಡ ನಿರಂತರವಾಗಿ ಈಗ ಸರ್ಚಿಂಗನ್ನು ಕೂಡ 10ಕ್ಕೂ ಹೆಚ್ಚು CCB ಅಧಿಕಾರಿಗಳು ಮಾಡಿದರೆ, ಅದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮೂಡಾ ಕೇಸ್ ಇರುವಂಥ ಸಂದರ್ಭದಲ್ಲಿ ಬಂದಿರುವಂಥ ಸ್ನೇಹಮಯಿ ಕೃಷ್ಣವನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ನೀವು ಏನು ಆರೋಪವನ್ನು ಮಾಡಿದರೆ ಈ ಮಾಜಿ ಮೂಡಾ ಆಯುಕ್ತ ನಟೇಶ್ ಅವನು ಏನು ಹಣವನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಸರ್ಕಾರದ CS ಆಗಿರುವಂಥ ಶಾಲಿನಿ ರಜನೀಶ್ ಅವರ ಕಡೆಗೆ ಹಣವನ್ನು ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಏನು ಮಾಡಿದ್ದೀರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಆಡಿಯೋಗಳನ್ನು ನಿಮ್ಮ ಒಂದು ಸೋಷಿಯಲ್ ಖಾತೆ ಮುಖಾಂತರ ನೀವು ಹರಿಬಿಟ್ಟಿದ್ದೀರಾ. ಹಾಗಾದರೆ ಇದಕ್ಕೆಲ್ಲ ಯಾವ ರೀತಿ ಇದಕ್ಕೆ ಈ ಪ್ರೂಫ್ಗಳು ಏನಿದ್ದಾವೆ ಅಂದರೆ ಈ ದಾಖಲಾತಿಗಳು ನಕಲಿನೋ ಅಸಲಿ ಅನ್ನುವಂಥ ಕಾರಣಕ್ಕಾಗಿ ವಿಚಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಮೂಡಾದ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು CCB ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮಗ ಆಗಿರುವಂಥ ವಿವೇಕ್ ಕೂಡ CCB ಕಚೇರಿಗೆ ಬಂದು ದೌಡಾಯಿಸ್ತಾರೆ. ಅಂದರೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವೊಂದು ಹಿರಿಯ ಅಧಿಕಾರಿಗಳನ್ನು ಕೇಳಿದಾಗಲೂ ಯಾವುದೇ ರೀತಿಯಾಗಿ ನಿಮ್ಮ ತಂದೆಯ ಸ್ನೇಹಮಯಿ ಕೃಷ್ಣವನ್ನು CCB ಕಚೇರಿಗೆ ನಾವು ಕರೆದುಕೊಂಡು ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಆತನಿಗೆ ಹೇಳಿದ್ರಂತೆ. ಹಾಗಾಗಿ ಆತನು ಕೂಡ ಆಕ್ರೋಶಭರಿತವಾಗಿ ನನ್ನ ತಂದೆ ನಿರಂತರವಾಗಿ ಮೂಡಾಗೆ ಸಂಬಂಧಪಟ್ಟ ಹಾಗೆ ಹಲವಾರು ದಾಖಲಾತಿಗಳನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಲಿಂದ ಅಲ್ಲ, ಅದು ನಿರಂತರವಾಗಿ ಅವರು ಮೂಡಾ ಕೇಸನ್ನು ಯಾವಾಗ ಕೈಗೆತ್ಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರಿಗೆ ಬೆದರಿಕೆ ಆಗಿರ್ಬೋದು, ಅವರನ್ನು ಬೇರೆ ಅಂಗಲಿ ಕರೆದುಕೊಂಡು ಹೋಗಿ ದುಡ್ಡಿನ ಆಮಿಷವನ್ನು ಒಡ್ಡಿ ಈ ರೀತಿಯಾದಂಥ ಬೇರೆ ಒಂದು ಇದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡುವಂಥದ್ದು ನಿರಂತರವಾಗಿ ಮಾಡ್ತಾ ಇದ್ರು. ಆದರೆ ನನಗೆ ಈಗಲೂ ಕೂಡ ಅದೇ ಒಂದು ಭಯ ಕಾಡ್ತಾ ಇದೆ. CCB ಅಧಿಕಾರಿಗಳು ಕೂಡ ಕರೆದುಕೊಂಡು ಬಂದಿರೋದು ನೋಡಿದರೆ ಅಂದರೆ ಬಂದು ಯಾವುದೇ ರೀತಿಯಾಗಿ ನಮಗೆ ಏನೂ ಹೇಳಿಲ್ಲ, ನೇರವಾಗಿ ಬಂದು CCB ಅಧಿಕಾರಿಗಳು ನಾವು ಅಂದು ನಮ್ಮ ತಂದೆಯವರನ್ನ ಕರೆದುಕೊಂಡು ಹೋಗಿದ್ದಾರೆ. ಬಟ್ ಯಾವುದೋ ಒಂದು ಅಜ್ಞಾತ ಸ್ಥಳಗಳಲ್ಲಿ ಇಟ್ಟು ನನ್ನ ತಂದೆಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ನನಗೆ ಭಯ ಆಗ್ತಿದೆ, ನನ್ನ ತಂದೆಯ ಜೀವಕ್ಕೆ ಏನಾದರೂ ಆದರೆ ಸರ್ಕಾರವೇ ನೇರ ಹೊಣೆ ಅಂತ ಈಗ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ಆಗಿರುವಂಥ ವಿವೇಕ್ ಅವರು ಕೂಡ ಆಕ್ರೋಶಭರಿತವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತು ಆತಂಕದಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ CCB ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣವನ್ನು ವಶಕ್ಕೆ ಪಡೆದುಕೊಂಡು ಹೋಗಿರೋದಂತರೂ ಸತ್ಯ. ಅದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದರು. ಅಂದರೆ ಏನು ನಟೇಶ್ ಅವರು ಒಂದು ದೂರನ್ನು ನೀಡಿದ್ರು, ನನಗೆ ನಿರಂತರವಾಗಿ ಸ್ನೇಹಮಯಿ ಕೃಷ್ಣ ಅವರ ಕಡೆಯಿಂದ ಕಿರುಕುಳ ಆಗ್ತಾ ಇದೆ, ನನ್ನ ಮೇಲೆ ಇಲ್ಲ ಸಲ್ಲದ ಅಂದರೆ ನನಗೆ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ, ನನಗೆ ಅಂದರೆ ನಕಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ನನ್ನ ಮೇಲೆ ನನ್ನ ಒಂದು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಏನು ದೂರನ್ನು ನೀಡಿದ್ರು, ಅದೇ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಲಿಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಆದರೆ ಅಂದರೆ ಏನು ಸ್ನೇಹಮಯಿ ಕೃಷ್ಣ ಅವರ ಮಗ ಏನಿದ್ದಾನೆ ಆತ ಹೇಳುವಂಥದ್ದು ಏನಪ್ಪ ಅಂದರೆ, ನಮ್ಮ ತಂದೆ ದೂರು ನೀಡಿ 2-3 ವಾರಗಳಾದರೂ ಕೂಡ ಅವರನ್ನು ವಿಚಾರಣೆ ಮಾಡಲಿಕ್ಕೆ ಕರೆದುಕೊಂಡು ಹೋಗಲಿಲ್ಲ. ಆದರೆ ಈ ಮೂಡಾ ಕೇಸಿನ ಹಿಂದೆ ದೊಡ್ಡ ದೊಡ್ಡ ಹೆಸರಿದೆ, ರಾಜಕಾರಣಿಗಳ ಹೆಸರಿದೆ. ಅವರ ಒಂದು ಪ್ರಭಾವದಿಂದ ನನ್ನ ತಂದೆಯ ಮೇಲೆ ದೂರನ್ನು ಕೊಟ್ಟು ಆತನನ್ನು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರಂತೆ. ಅದು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರ ಮಗನೇ ಸ್ವತಃ ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಇನ್ನು ತನಿಖೆಯ ನಂತರ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತವೆ, ಒಂದು ವೇಳೆ ಆರೋಪ ಏನಾದರೂ ಸತ್ಯ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನು ಸ್ನೇಹಮಯಿ ಕೃಷ್ಣ CCB ಅಧಿಕಾರಿಗಳಿಗೆ ನೀಡ್ತಾರಾ ಅನ್ನುವಂಥದ್ದು CCB ಅಧಿಕಾರಿಗಳ ತನಿಖೆಯ ನಂತರ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.